ನಮಸ್ತೆ ಸ್ನೇಹಿತರೆ, ನಾನಿವತ್ತು ಗುರುವಾರ ಯಾವ ರೀತಿ ರಾಯರನ್ನು ಪೂಜೆ ಮಾಡಬೇಕು, ಯಾವ ರೀತಿ ರಾಯರನ್ನು ಆರಾಧಿಸಬೇಕು, ರಾಯರು ನಮಗೆ ಯಾವ ರೀತಿ ಪೂಜೆ ಮಾಡಿದ್ರಾಗಲಿ ಹತ್ರ ಆಗ್ತಾರೆ, ಮನಸ್ಸಿಗೆ ಹತ್ರ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ನೀವು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಮೊದಲನೇದಾಗಿ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ, ದೇವರ ಮನೆಯನ್ನು ಸ್ವಚ್ಛಗೊಳಿಸಿ, ನೀವು ಶುಭ್ರವಾಗಿ ಆದಷ್ಟು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಸ್ನಾನ ಮಾಡಿ. ಮನೆ ಒರೆಸುವಾಗೂ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿ ನೆಲ ಒರೆಸಿದ್ರೆ ನಿಮಗೆ ಮನೇಲಿರ್ತಕ್ಕಂಥ ನೆಗೆಟಿವ್ ಆಗಲಿ, ನಿಮ್ಮ ಬಾಡಿಲಿ ಇರ್ತಕ್ಕಂಥ ನೆಗೆಟಿವ್ ಆಗಲಿ ಕ್ಲೆನ್ಸ್ ಆಗ್ತಾ ಬರುತ್ತೆ, ಅಂದರೆ ನೆಗೆಟಿವ್ ಎನರ್ಜಿ ಹೋಗ್ತಾ ಬರುತ್ತೆ. ಆಮೇಲೆ ಶುಭ್ರವಾದ ಬಟ್ಟೆ ನೀವು ಹಾಕ್ಕೊಂಡು ದೇವರ ಮನೆಯಲ್ಲಿ ರಾಯರ ಫೋಟೋ ಆಗಲಿ ವಿಗ್ರಹ ಇದ್ದರೆ ಫಸ್ಟು ಪೀಠನ ಸಿದ್ಧ ಮಾಡ್ಕೋಬೇಕು. ಒಂದು ಪೀಠನ ಸಿದ್ಧ ಮಾಡಿಕೊಂಡು ಅದಕ್ಕೆ ನಿಮ್ಮ ಹತ್ರ ಹಳದಿ ಕಲರ್ ಆಗಲಿ ಇಲ್ಲ ಆರೆಂಜ್ ಕಲರಲ್ಲಿ ವಸ್ತ್ರ ಇದ್ದರೆ ಹಾಕಿ ಅಭಿಷೇಕ ಮಾಡೋದು. ವಿಗ್ರಹ ಇದ್ದರೆ ಅಭಿಷೇಕ ಮಾಡ್ಬೋದು, ಪಂಚಾಮೃತ ಅಭಿಷೇಕ ಮಾಡ್ಬೋದು, ಡ್ರೈ ಫ್ರೂಟ್ಸ್ ಆಗಲಿ, ಬಾಳೆಹಣ್ಣು, ಸಕ್ಕರೆ, ಹಾಲು, ಮೊಸರು ಈ ಥರ ಅಭಿಷೇಕ ಮಾಡಿ. ತದನಂತರ ತುಳಸಿ, ರಾಯರಿಗೆ ಪ್ರಿಯವಾದಂಥ ಹೂವು ಅಂದರೆ ತುಳಸಿ. ಅದು ನೀವು ತುಳಸಿನ ಯಾವುದೇ ಕಾರಣಕ್ಕೂ ಗುರುವಾರ ಮಿಸ್ ಮಾಡಬೇಡಿ. ಒಂದು ದಳ ಆದರೂ ಪರವಾಗಿಲ್ಲ, ತುಳಸಿಯನ್ನು ರಾಯರಿಗೆ ಅರ್ಪಣೆ ಮಾಡಿ. ಯಾವುದೇ ಕಾರಣಕ್ಕೂ ಅರಿಶಿನ ಕುಂಕುಮ ರಾಯರಿಗೆ ಇಡಬಾರ್ದು. ಅವರು ದೀಕ್ಷೆ ತೊಗೊಂಡಿರೋದ್ರಿಂದ ಬರೀ ಗಂಧನ ಇಡಬೇಕು, ಗಂಧ ಲೇಪನ ಮಾಡಬೇಕು. ನಿಮ್ಮ ಹತ್ರ ತುಳಸಿ ಮಾಲೆ ಇದ್ದರೆ ಇಲ್ಲ ಆ ಥರ ಆ ದೇವರಿಗೆ ಹಾಕ್ಬೋದು, ಮಾಲೆ ಇದ್ದರೆ ಹಾಕ್ಬೋದು. ಅದು ಬಿಟ್ಟು ಯಾವುದೇ ಥರದಂಥ ಅರಿಶಿನ ಕುಂಕುಮನ ನೀವು ರಾಯರ ಫೋಟೋಕ್ಕೆ ವಿಗ್ರಹಕ್ಕೆ ಹಚ್ಚಬಾರ್ದು. ಆಮೇಲೆ ಗಂಧ ಕಡ್ಡಿ ಆ ಥರ ಏನೂ ಹಚ್ಚಬಾರ್ದು. ಧೂಪ ದೀಪ ನೈವೇದ್ಯ ಮಾಡಬೇಕು. ಕೆಲವೊಬ್ಬರು ಊದುಗಡ್ಡೆ ಹಚ್ತಾರೆ, ಆದರೆ ಅವ್ರ ಮನಸ್ಸಿಗೆ ಬಿಟ್ಟಿದ್ದದು. ಅವ್ರ ಮನಸ್ಸಿಗೆ ಯಾವ ಥರ ಪೂಜೆ ಮಾಡಿದರೆ ಒಳ್ಳೆಯದಾಗುತ್ತೆ, ಮನಸ್ಸು ತೃಪ್ತಿ ಅಂತಾರಲ್ಲ ಆ ಥರ ಪೂಜೆ ಮಾಡಿದರೆ ನೀವು ಹಚ್ಬೋದು. ಆದರೆ ಅರಿಶಿನ ಕುಂಕುಮ ದೇವರಿಗೆ ಹಚ್ಚಬೇಡಿ. ಆಮೇಲೆ ಹೂವಲ್ಲಿ ಬಂದಾಗ ಮಲ್ಲಿಗೆ ಹೂವು ತುಂಬ ಇಷ್ಟ ರಾಯರಿಗೆ. ಮಲ್ಲಿಗೆ ಹೂವು ಸಿಕ್ಕರೆ ನೀವು ಆದಷ್ಟು ಮಲ್ಲಿಗೆ ಹೂವು ಏರಿಸಿ. ಆಮೇಲೆ ಮಾಮೂಲಿ ಸೇವಂತಿಗೆ, ರೆಡ್ ಕಲರ್ ಯಾವುದಾದ್ರೂ ಹೂವು ಇದ್ದರೆ ರಾಯರಿಗೆ ಅರ್ಪಣೆ ಮಾಡ್ಬೋದು. ವಸ್ತ್ರ ಹಾಕೋಂಗಿದ್ರೆ ಗುರುವಾರ ವಸ್ತ್ರನೂ ಹಾಕ್ಬೋದು. ಮೇಲ್ಗಡೆಯಿಂದ ಫೋಟೋಕ್ಕೆ ಅಲಂಕಾರ ಮಾಡ್ಬೋದು. ನಿಮಗೆ ಎಷ್ಟು ಮನಸ್ಸಿಗೆ ಅಲಂಕಾರ ಮಾಡಬೇಕನ್ಸುತ್ತೋ ಅಷ್ಟು ರಾಯರಿಗೆ ಅಲಂಕಾರ ಮಾಡಬಹುದು. ನೆಕ್ಸ್ಟು ತುಳಸಿ ಆಯಿತು. ನೆಕ್ಸ್ಟ್ ನೈವೇದ್ಯಕ್ಕೆ ವಿಷಯಕ್ಕೆ ಬಂದರೆ ರಾಯರಿಗೆ ಗುರುವಾರ 1 ಲೋಟ ಹಾಲು, 1 ಲೋಟ ನೀರು, ಇದು ಕಂಪಲ್ಸರಿ. ಇನ್ನು ಹಣ್ಣುಗಳ ವಿಷಯಕ್ಕೆ ಬಂದರೆ ಯಾವುದಾದ್ರೂ ಹಣ್ಣಿದ್ರೆ ಇಡ್ಬೋದು. 1 ಹಣ್ಣು, 1 ಹಾಲು ಇಲ್ಲ 1 ನೀರಂತೂ ಕಂಪಲ್ಸರಿ ಇರಬೇಕು. ತದನಂತರ ಅವರಿಗೆ ನಿಮಗೇನಾದರೂ ಇಷ್ಟ, ಏನಾದರೂ ಬೇಡಿಕೆ ಇದ್ದರೆ ಅವರಿಗೆ ಬೆಲ್ಲ ಮತ್ತು ಬೇಳೆ, ಬೇಯಿಸಿದ ಬೆಲ್ಲ ಬೇಳೆ ತುಂಬ ಹೂರ್ಣ ಅಂತಾರಲ್ಲ ಅದು, ಬೇಯಿಸಿದ ಬೆಲ್ಲ ಬೇಳೆ ತುಂಬ ಅಂದರೆ ತುಂಬ ರಾಯರಿಗೆ ಪ್ರಿಯವಾದಂಥ ಹೋಳಿಗೆ ಆ ಥರ ತುಂಬ ಇಷ್ಟ. ನಿಮ್ಗೆ ಹೋಳಿಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಬೇಳೆ ಬೇಯಿಸ್ಬಿಟ್ಟು ಬೆಲ್ಲ ಇದರಲ್ಲಿ ಹಾಕಿಬಿಟ್ಟು ನೈವೇದ್ಯ ಮಾಡುವಂಥದ್ದು ಗುರುವಾರಗಳ ದಿನ ನಾನು ಹೇಳ್ತಾ ಇರೋದು. ನಿಮಗೇನಾದರೂ ಕೋರಿಕೆ ಇದ್ದರೆ ಈ ಥರ ಮಾಡಿ ರಾಯರಲ್ಲಿ ಪ್ರಾರ್ಥನೆ ಮಾಡಬಹುದು. ಈಗ ಹೂವು ಆಯಿತು, ನೈವೇದ್ಯ ಆಯಿತು. ನೆಕ್ಸ್ಟು ಧೂಪ ದೀಪ. ರಾಯರಿಗೆ ಪ್ರಿಯವಾದಂಥದ್ದು ತುಪ್ಪದ ದೀಪ. ನೀವು 2 ತುಪ್ಪದ ದೀಪ ಹಚ್ಚಲೇಬೇಕು. ಇಲ್ಲ ಕೊಕ್ಕುರು ಬತ್ತಿ ಅಂತಾರಲ್ಲ ಅದಾದ್ರೂ ದೇವರಿಗೆ ಬೆಳಗ್ಬೋದು. ನಾವು ತುಪ್ಪ ಇಲ್ಲ, ನಾವು ಬೆಳಗೋಕ್ಕಾಗಲ್ಲ ಅಂದರೆ ಮಾಮೂಲಿ ಎಣ್ಣೆ ದೀಪನೇ ಹಚ್ಚಿಬಿಟ್ಟು, ನಿಮ್ಗೆ ಅನುಕೂಲ ಇದ್ದರೆ ತುಪ್ಪದ ದೀಪ ಹಚ್ಚಿ, ಇಲ್ಲಾಂದರೆ ಎಣ್ಣೆ ದೀಪನೇ ಹಚ್ಚಿಬಿಟ್ಟು ಕೊಕ್ಕುರು ಬತ್ತಿ ಅಂತಾರಲ್ವ ಅದು 2 ತುಪ್ಪದ್ದು ಆರತಿ ಮಾಡಿದ್ರು ಸಾಕು. ರಾಯರಿಗೆ ಸಂತೃಪ್ತಿ ಆಗ್ತಾರೆ. ರಾಯರಿಗೆ ಆಡಂಬರ ಬೇಕಿಲ್ಲ. ನಿಮ್ಮ ಮನಸ್ಸಿನಲ್ಲಿರತಕ್ಕಂಥ ಶುದ್ಧವಾದ ಭಕ್ತಿ, ನಿರ್ಮಲವಾದ ಭಕ್ತಿ ರಾಯರಿಗೆ ಬೇಕಾಗಿರುವಂಥದ್ದು. ನಿಮಗೆ ಆದಷ್ಟು ಏನಾದರೂ ಸಂಕಲ್ಪ ಇದ್ದರೆ ರಾಯರ ಮಂತ್ರಾಕ್ಷತೆಯನ್ನು ಮನೇಲಿ ಯಾವಾಗಲೂ ಇಟ್ಕೊಳ್ಳಿ. ನಿಮಗೇನಾದರೂ ಕೋರಿಕೆ ಇತ್ತು, ಬೇಡಿಕೆ ಇತ್ತು ಅಂದರೆ ಎಡಗೈಯಲ್ಲಿ ಮಂತ್ರಾಕ್ಷತೆ ಹಿಡಿದ್ಬಿಟ್ಟು ರಾಯರಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಈ ಥರ ಇದೆ ರಾಯರೇ, ನನಗೆ ಕರುಣಿಸಿ ಅಂತ. ರಾಯರು ಖಂಡಿತ ತಡವಾಗಬಹುದು, ಆದರೆ ಖಂಡಿತವಾಗಿಯೂ ರಾಯರು ಇದನ್ನು ಮಾಡೇ ಮಾಡ್ತಾರೆ. ಇನ್ನು ಪ್ರಾರ್ಥನೆ ವಿಷಯಕ್ಕೆ ಬಂದರೆ ಯಾವ ರೀತಿ ನಾವು ರಾಯರನ್ನು ಪ್ರಾರ್ಥನೆ ಮಾಡಬೇಕು, ಏನು ಕೇಳಬೇಕು ರಾಯರ ಹತ್ರ ಅಂದರೆ ದುಡ್ಡು, ಹಣ, ಐಶ್ವರ್ಯ ಅದನ್ನು ಯಾವತ್ತೂ ಕೇಳೋಕೆ ಹೋಗಬೇಡ್ರಿ. ಒಂದು ಇದರಲ್ಲಿ ಅಪ್ಪಣ್ಣಾಚಾರ್ಯರು ಏನು ಹೇಳ್ತಾರೆ ಅಂತಂದರೆ, ದುಡ್ಡು, ಹಣ, ಐಶ್ವರ್ಯವನ್ನು ಬಿಟ್ಟು
ರಾಯರ ಹತ್ರ, ಸ್ವಾಮಿ ನಿಮ್ಮ ಕರುಣೆಯ ಕಣ್ಣೋಟ ನಮ್ಮ ಮೇಲೆ ಬೀಳಲಿ, ನಿಮ್ಮ ಅನುಗ್ರಹ ನನಗೆ ಸಿಗಲಿ ಅಂತ ಕೇಳಬೇಕಂತೆ. ಕರುಣೆಯ ಒಂದು ನೋಟ ನಮ್ಮ ಮೇಲೆ ಬಿದ್ದರೆ ರಾಯರು ಆ ಕರುಣೆಯ ಕಣ್ಣೋಟದಿಂದ ನಮಗೆ ಹಣ, ಐಶ್ವರ್ಯ, ಅಂತಸ್ತು, ಆರೋಗ್ಯ, ಮಕ್ಕಳು ಎಲ್ಲ ಕೊಡ್ತಾರೆ ರಾಯರು. ಒಂದು ಕರುಣೆಯ ನೋಟ ನಮ್ಮ ಮೇಲೆ, ನಿಮ್ಮ ದೃಷ್ಟಿ ನನ್ನ ಮೇಲೆ ಬೀಳಲಿ ರಾಯರೇ ಅಂತ ಬೇಡಬೇಕು. ಅದನ್ನೇ ಅಪ್ಪಣ್ಣಾಚಾರ್ಯರು ಹೇಳೋದು. ನಾವು ಸುಮ್ಮನೆ ದುಡ್ಡು, ಹಣ ಎಲ್ಲ ಕೇಳ್ತೀವಿ. ಅವರು ಒಂದು ಸತಿ ನಮ್ಮನ್ನು ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಬಡತನ ಆಗಲಿ, ಎಲ್ಲ ನಮಗೇನೇನು ಕಷ್ಟ ಇದೆ ಎಲ್ಲ ದೂರವಾಗುತ್ತೆ. ರಾಯರ ಅನುಗ್ರಹನೇ ಇಲ್ಲ ಅಂತಂದರೆ ನಮ್ಮ ಮೇಲೆ ಇದೆಲ್ಲ ಇದ್ದು ವೇಸ್ಟ್ ಅಲ್ವಾ? ಅದಕ್ಕೆ ನಾವು ರಾಯರಲ್ಲಿ ಏನು ಬೇಡಬೇಕು, ಕರುಣೆಯ ಕಣ್ಣೋಟ. ಒಂದು ಸತಿ ರಾಯರೇ ನನ್ನ ಕಡೆ ನೋಡಿ, ಅದು ನೋಡಿಬಿಟ್ರು ಅಂದರೆ ಒಂದು ಸತಿ ರಾಯರು ಒಂದೊಂದಾಗೆ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ತಾ ಬರ್ತಾರೆ. ಯಾರು ನಿಮಗೆ ಹಿಂದೆ ದ್ರೋಹ ಮಾಡ್ತಾರೋ ಅವ್ರನ್ನ ನಿಮ್ಮಿಂದ ದೂರ ಮಾಡಿ ನಿಮಗೆ ಒಳ್ಳೆಯದನ್ನೇ ನಡೆಸ್ಕೊಂಡು ಜೀವನದಲ್ಲಿ ಹೋಗ್ತಾರೆ. ಈ ರೀತಿ ಅಪ್ಪಣ್ಣಾಚಾರ್ಯರು ಹೇಳಿರೋದನ್ನು ನೀವು ಪಾಲನೆ ಮಾಡಿ. ಇದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತೆ. ನಿಮ್ಗೆ ಏನೇ ಕೋರಿಕೆ ಇದ್ದರೂ ರಾಯರ ಹತ್ರ ಕೇಳಿ. ನೀವು ರಾಯರನ್ನ ಒಂದು ಸತಿ ಪೂಜೆ ಮಾಡೋಕ್ಕೆ ಶುರು ಮಾಡಿ, ಅದೇ ಅವರೇ ನಿಮಗೆಲ್ಲ ಒಂದೊಂದಾಗೆ ಅದನ್ನು ಅನುಭವಕ್ಕೆ ತರ್ತಾರೆ. ಅದಕ್ಕೆ ಅನುಭವಕ್ಕೆ ಬಂದ ಮೇಲೆ ನಿಮಗೆ ಅದು ಸ್ವತಃ ನಿಮಗೆ ಅರ್ಥ ಆಗುತ್ತೆ. ಓ, ರಾಯರು ನನಗೆ ಈ ಥರ ಮಾಡಿದರು, ಈ ಈ ಮಾರ್ಗದಲ್ಲಿ ನಡೆದರೆ, ಸನ್ಮಾರ್ಗದಲ್ಲಿ ನಡೆದರೆ ಈ ಥರ ನನಗೆ ಆಯಿತು ಅಂತ. ಈ ಥರ ನೀವು ಪೂಜೆ ಮಾಡೋದ್ರಿಂದ ಪ್ರತಿ ಗುರುವಾರ ಆಗಲಿ, ಆಮೇಲೆ ಆದಷ್ಟು ನಾನ್ ವೆಜ್ ಎಲ್ಲ ತಿನ್ನೋಕೆ ಹೋಗ್ಬೇಡಿ, ಗುರುವಾರ ಅವಾಯ್ಡ್ ಮಾಡಿ. ರಾಯರ ಪೂಜೆ ಮಾಡೋದ್ರಿಂದ ನಾನು ಹೇಳ್ತಾ ಇರೋದು, ನೀವು ಭಕ್ತಿ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಗುರುವಾರ ಬಿಟ್ಬಿಡಿ, ತಿನ್ನೋಕೆ ಹೋಗಬೇಡಿ, ಮದ್ಯ ಸೇವನೆ ಮಾಡೋಕ್ಕೆ ಹೋಗಬೇಡಿ. ಅವತ್ತೊಂದು ದಿನ ನಾನು ಹೇಳ್ತಾ ಇರೋದು. ಈ ರೀತಿ ಪೂಜೆ ಮಾಡೋದ್ರಿಂದ ರಾಯರಲ್ಲಿ ನಾವು ಏನು ಬೇಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಅಪ್ಪಣ್ಣಾಚಾರ್ಯರು ಹೇಳೋದನ್ನು ನೀವು ದಯವಿಟ್ಟು ಫಾಲೋ ಮಾಡಿ. ಇದರಿಂದ ನಿಮ್ಮ ಕಷ್ಟಗಳು ಸಹ ದೂರ ಆಗುತ್ತೆ. ಮತ್ತು ಮಂತ್ರಗಳ ವಿಷಯಕ್ಕೆ ಬಂದರೆ, ಪೂಜ್ಯಾಯ ಗುರು ರಾಘವೇಂದ್ರಾಯ ಸತ್ಯಧರ್ಮಯತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈ ಮಂತ್ರ ಎಲ್ಲರಿಗೂ ಗೊತ್ತಿರೋದೆ. ಇದನ್ನು ಆದಷ್ಟು ನಿಮ್ಗೆ 11 ಸತಿ, 21, ಎಷ್ಟಾಗುತ್ತೋ ಅಷ್ಟು 108 ಹೇಳ್ತಾ ಬನ್ನಿ. ಇದೂ ಬರಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಇದನ್ನು 108 ಸತಿ ಗುರುವಾರಗಳನ್ನ ಹೇಳ್ತಾ ಬನ್ನಿ. ನಿಮಗೆ ಅದರ ಅನುಭವ ನಿಮಗೆ ಸಿಗುತ್ತೆ. ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗಿ ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ಅಂತ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದಾಗಿತ್ತು ರಾಯರ ಪೂಜೆ ಮಾಡುವ ವಿಧಾನ ಮತ್ತು ರಾಯರನ್ನು ಏನು ಕೇಳಬೇಕು ನಾವು ರಾಯರ ಹತ್ರ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ರಾಯರು ಅನುಗ್ರಹ ಮಾಡಲಿ.